ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಕ್ಷೇತ್ರದ ಸಾನ್ನಿಧ್ಯದ ಆರಾಧ್ಯ ಮೂರ್ತಿಗಳಾಗಿರ್ತಕ್ಕಂಥ ರಾಮಾಂಜನೇಯ ದೇವರ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಈ ಬ್ರಹ್ಮಕಲಶ ರಾಮಜಪಯಾಗ ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಯಜ್ಞ ಮುಖಗೋಪುರದ ಲೋಕಾರ್ಪಣಾ ಸಮಾರಂಭದ ಈ ಭವ್ಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರೇ, ಈ ವೇದಿಕೆಯಲ್ಲಿ ಧರ್ಮ ಸಂದೇಶವನ್ನು ನೀಡುವುದಕ್ಕಾಗಿ ಆಗಮಿಸಿರುವ ಪರಮ ಪೂಜ್ಯ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತೀ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ, ಪ್ರತಿಷ್ಠಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಅಚ್ಯುತ್ ಮುಡಿತಾಯ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಹಿರಿಯರೇ, ಮಾಧ್ಯಮದ ಮಿತ್ರರೇ, ಈ ಜಿಲ್ಲೆ ದೇವರ ಒಂದು ನಂಬಿಕೆಯ ಜಿಲ್ಲೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ 10 ಕ್ಷೇತ್ರಗಳಿರ್ತಕ್ಕಂಥ, ಧಾರ್ಮಿಕ ನಂಬಿಕೆಯ ತಳಗಟ್ಟಿಯಲ್ಲಿ ಬೆಳೆದಿರ್ತಕ್ಕಂತಹ ಯಾವ ಕರಾವಳಿ ಜಿಲ್ಲೆ ಇದೆ, ಇದು ಪರಶುರಾಮ ಸೃಷ್ಟಿ ಅನ್ನತಕ್ಕಂಥ ಉಲ್ಲೇಖವನ್ನು ಮಾಡ್ತೀವಿ. ಅಂತಹ ಜಿಲ್ಲೆ ಧರ್ಮ ನಂಬಿಕೆಯ ತನ್ನದೇ ಆಗಿರ್ತಕ್ಕಂಥ ಪರಂಪರೆ ಸಂಸ್ಕೃತಿಯ ಒಂದು ಜಿಲ್ಲೆ. ಇದು ತುಳುನಾಡು ಅಂತ ಕರಿತೀವಿ. ಇಂತಹ ತುಳುನಾಡಿನಲ್ಲಿ ಜನಪದೀಯವಾಗಿ ದೈವಾರಾಧನೆ, ನಾಗಾರಾಧನೆ ಮತ್ತು ದೇವತಾರಾಧನೆಗಳು ವಿಶಿಷ್ಟವಾಗಿರ್ತಕ್ಕಂಥ ಆರಾಧನಾ ಪದ್ಧತಿಯೊಳಗೆ ಜೋಡ್ತದೆ. ಅಂತಹ ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕಟೀಲು ಇರ್ಬೋದು, ಇಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳ ಮಧ್ಯೆ ಇವತ್ತು ಒಂದು ಧಾರ್ಮಿಕ ಪ್ರವಾಸೋದ್ಯಮದ ಕೇಂದ್ರವಾಗಿ, ಒಂದು ಭಕ್ತಿಯ ನೆಲೆಯಾಗಿ, ಸುಂದರವಾಗಿರ್ತಕ್ಕಂಥ ತಾಣವಾಗಿ ಇವತ್ತು ಈ ಹನುಮಗಿರಿ ಜಗದ್ವಿಖ್ಯಾತ ಆಗ್ತಾ ಇದೆ. 10 ಮಂದಿರಗಳಿದ್ದಾವೆ, 10 ದೇವಸ್ಥಾನಗಳಿದ್ದಾವೆ. ಈ ದೇಶದ ಆದರ್ಶ ಪುರುಷ ರಾಮನ ಭಕ್ತನಾಗಿ ಆಂಜನೇಯ ಶಕ್ತಿಯನ್ನು ತುಂಬತಕ್ಕಂಥ ದೇವತೆ. ಆದರೆ ಇದರ ಜೊತೆಗೆ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿ ಎಲ್ಲವೂ ಇರತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಭಾರತ ಮಾತೆಯ ಮಂದಿರ ಇರತಕ್ಕಂಥ ಏಕೈಕ ಕ್ಷೇತ್ರ ಅದು ಹನುಮಗಿರಿ ಅಂತ ನಾವು ಉಲ್ಲೇಖ ಮಾಡಬಹುದಾಗಿರ್ತಕ್ಕಂಥ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಕ್ಕೊಂದ್ಸರಿ ಬ್ರಹ್ಮಕಲಶಗಳು ನಡಿಬೇಕು. ಆ ಬ್ರಹ್ಮಕಲಶದ ಪೂರ್ವ ತಯಾರಿಯಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾರೆ. ಇವತ್ತು ಆಂಜನೇಯ ಪ್ರತಿಷ್ಠೆಯಾಗಿ 15 ವರ್ಷಗಳಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ದೈವಜ್ಞರ ಚಿಂತನೆಯ ಪ್ರಕಾರ, ತಂತ್ರಿಗಳ ನಿರ್ದೇಶನದ ಪ್ರಕಾರ ಇವತ್ತು ಬ್ರಹ್ಮಕಲಶದ ದಿನಾಂಕಗಳನ್ನು ನಿಶ್ಚಯ ಮಾಡಿ 10 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಕೇವಲ ಬ್ರಹ್ಮಕಲಶ ಆದರೆ ಕೇವಲ ದೇವಸ್ಥಾನ ಗ್ರಾಮಕ್ಕೆ ಸೀಮಿತ ಆಗುತ್ತೆ. ಸಮಾಜ ಮತ್ತು ರಾಷ್ಟ್ರವನ್ನು ಸೇರಿಸಬೇಕು, ರಾಷ್ಟ್ರಭಕ್ತಿಯ ಜಾಗೃತಿ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯಾವ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ಕರಾವಳಿ ಜಿಲ್ಲೆಯ ಜನತೆ ಬಹಳ ಅದ್ಭುತವಾಗಿರೋ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಇವತ್ತು ಅಯೋಧ್ಯೆಯ ಕೋದಂಡರ ಆ ಕ್ಷೇತ್ರದಿಂದ ಬಾಲರಾಮನ ಮಂದಿರದಿಂದ ಜ್ಯೋತಿಯನ್ನು ತಂದು ಮನೆಗಳಿಗೆ ಆ ಜ್ಯೋತಿಯನ್ನು ಬೆಳಗಿ ಅಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗಳನ್ನು ಮಾಡಿ ಮನೆಗಳಲ್ಲಿ ಜ್ಯೋತಿಯ ಸಂಸ್ಕಾರಗಳನ್ನು ಕೊಡಬೇಕು ಅನ್ನೋಂಥ ಚಿಂತನೆ, ರಾಮ ಜಪ ಯಾಗದ ಮುಖಾಂತರ ಪ್ರತಿಯೊಬ್ಬನಿಗೂ ರಾಮ ದೀಕ್ಷೆಯನ್ನು ಕೊಟ್ಟು ಮನೆಗಳಲ್ಲಿ ರಾಮ ಜಪವನ್ನು ಅನುಷ್ಠಾನಗೊಳಿಸುವುದರ ಮುಖಾಂತರ ಧರ್ಮ ಚಿಂತನೆ ಜಾಗೃತಿ ಆಗಬೇಕು. ಭಾರತ ಮಾತೆಯ ಆರಾಧನೆಯ ಜೊತೆಗೆ ನಾರಿಕೇಳದ ಸಮರ್ಪಣೆ ಆಗಬೇಕು. ಸಮರ್ಪಣಾ ಮನೋಭಾವದಿಂದ ದೇಶ ಮತ್ತು ಧರ್ಮ ಭಕ್ತಿ, ದೇವರ ಭಕ್ತಿ ಜಾಗೃತಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ 3 ಕಾರ್ಯಕ್ರಮಗಳನ್ನು ಜೋಡಿಸಿ ನಿನ್ನೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 12ನೇ ತಾರೀಕಿನವರೆಗೆ ನಡೀತದೆ. ಬಹಳ ಆನಂದ ಆಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಕಲ್ಪನೆಗಳನ್ನು ಕೊಟ್ಟು ಆಂಜನೇಯನ ಜೊತೆಗೆ ಅದಕ್ಕೆ ಮುಖಗೋಪುರ ಇರಬೇಕು ಅನ್ನುವಂಥ ದೈವಜ್ಞರ ಚಿಂತನೆಯ ಪ್ರಕಾರ ಮುಖಗೋಪುರದ ನಿರ್ಮಾಣ ಆಗಿದೆ. ಒಂದು ಸುಂದರವಾಗಿರ್ತಕ್ಕಂಥ ಉದ್ಯಾನವನದ ನಿರ್ಮಾಣ ಆಗಿದೆ. ರಾಮನ ಪ್ರತಿಷ್ಠೆ, ಆಂಜನೇಯ, ಭಾರತ್ ಮಾತೆಯ ಮಧ್ಯೆ
ಈ ಮುಖಗೋಪುರವು ಇರಬೇಕು ಅನ್ನತಕ್ಕಂಥ ದೈವಜ್ಞರ ಚಿಂತನೆ ಪ್ರಕಾರ ಮುಖಗೋಪುರ ಆಗಿದೆ. ನಾವು ಈ ಕಾರ್ಯವನ್ನು ಮಾಡಿದಾಗ ಒಂದು ಚಿಂತನೆಯನ್ನು ಮಾಡಿದೆವು. ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಜಪ ಆಗಬೇಕು, ಭಜನೆ ಆಗಬೇಕು, ರಾಮ ಭಕ್ತಿಗಳಾಗಬೇಕು, ಸಂಗೀತ ಕಾರ್ಯಕ್ರಮಗಳಾಗಬೇಕು, ರಾಷ್ಟ್ರಭಕ್ತಿಯ ಗೀತೆಗಳಾಗಬೇಕು ಅನ್ನುವ ಚಿಂತನೆ ಜೊತೆಗೆ ಧರ್ಮ ಸಂದೇಶಗಳು ಮಾತ್ರ ನಡೀಬೇಕು, ಧರ್ಮ ಸಭೆಗಳಿಲ್ಲ ಅನ್ನುವಂಥ ಚಿಂತನೆಯನ್ನು ಮಾಡಿತ್ತು. ಆದರೆ ಲೋಕಾರ್ಪಣೆ ಯಾರ ಕೈಯಲ್ಲಿ ಮಾಡಬೇಕು ಯೋಚನೆ ಮಾಡಿದಾಗ ಈ ರಾಜ್ಯದ ಘನತೆವೆತ್ತ ಸರ್ಕಾರದ ರಾಜ್ಯಪಾಲರನ್ನು ಕರೆಸಬೇಕು. ಅವರ ಮುಖಾಂತರ ಸುಂದರವಾಗಿರ್ತಕ್ಕಂಥ ಈ ಹನುಮನ ಮುಖಗೋಪುರದ ಲೋಕಾರ್ಪಣೆ ಆಗಬೇಕು ಅನ್ನೋಂಥ ಚಿಂತನೆ ಬಂತು. ಹಾಗಾಗಿ ನಾವು ಸಂಕಲ್ಪ ಮಾಡಿದಂತೆ ಮಾನ್ಯ ರಾಜ್ಯಪಾಲರನ್ನು ವಿನಂತಿ ಮಾಡಿದ್ದೇವೆ. ಇದು ನಮ್ಮ ಸೌಭಾಗ್ಯ. ಇವತ್ತು ನಮ್ಮೆಲ್ಲರ ಸೌಭಾಗ್ಯದ ಪ್ರಕಾರ, ರಾಮಾನುಗ್ರಹದ ಪ್ರಕಾರ ನಮ್ಮ ರಾಜ್ಯಪಾಲರು ಬಂದು ಇವತ್ತು ಆ ಮುಖಗೋಪುರವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ನಮಗೆ ಸೌಭಾಗ್ಯ, ನಮಗೆ ಪುಣ್ಯ ಅಂತ ತಿಳ್ಕೊತೀನಿ. 1948ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ರೂಪೇಟ ಅನ್ನತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಬಹಳ ಬಡ ಕುಟುಂಬದಿಂದ ಜನಿಸಿರ್ತಕ್ಕಂಥ ರಾಜ್ಯಪಾಲರು ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರಕ್ಕೆ ಬಂದು ಸಂಘದ ಸ್ವಯಂ ಸೇವಕರಾಗಿ ಬೆಳೀತಾ 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 ಸಂಘದ ಕಾರ್ಯದ ಜೊತೆಗೆ ತನ್ನ ಜೀವನವನ್ನು ಸವಿಸ್ತಾರೆ. ಅದರ ಜೊತೆಗೆ ಸಂಘದೇ ಪರಿವಾರ ಆಗಿರ್ತಕ್ಕಂಥ ಭಾರತೀಯ ಮದ್ದೂರು ಸಂಘದಲ್ಲಿ ಕಾರ್ಯವನ್ನು ವಿಸ್ತಾರ ಮಾಡ್ತಾ ಕಾರ್ಮಿಕರ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಕಾರ್ಮಿಕರ ಪರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮುಂದಿಡ್ತಾ ಕಾರ್ಮಿಕರ ನ್ಯಾಯಕ್ಕೋಸ್ಕರ ಭಾರತೀಯ ಮದ್ದೂರು ಸಂಘವನ್ನು ಮಧ್ಯಪ್ರದೇಶದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಎಲ್ಲ ಹಿರಿಯರ ಅಪೇಕ್ಷೆಯಂತೆ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾರೆ. ಮಧ್ಯಪ್ರದೇಶದ ಉಜ್ಜಯಿನಿ ಜಿಲ್ಲೆಯ ಅಲೋಟ್ ಅನ್ನತಕ್ಕಂಥ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿ 3 ಬಾರಿ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಪ್ರದೇಶದ ಅತ್ಯುತ್ತಮವಾಗಿರ್ತಕ್ಕಂಥ ವಿಧಾನಸಭೆಯ ಪಟು ಅನ್ನತಕ್ಕಂಥ ಹೆಮ್ಮೆಗೆ ಬಿರುದಿಗೆ ಪಾತ್ರ ಆಗ್ತಾರೆ ರಾಜ್ಯಪಾಲರು. ಅದರ ಜೊತೆಗೆ ಅಲ್ಲಿ ಮಧ್ಯಪ್ರದೇಶದ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಆನಂತರ 4 ಬಾರಿ ಮಧ್ಯಪ್ರದೇಶದ ಲೋಕಸಭೆಯಿಂದ ಸ್ಪರ್ಧಿಸಿ ಲೋಕಸಭಾ ಸದಸ್ಯರಾಗ್ತಾರೆ. 2 ಬಾರಿ ರಾಜ್ಯಸಭಾ ಸದಸ್ಯರಾಗ್ತಾರೆ. ಕೇಂದ್ರದ ಸಚಿವರಾಗಿ 7 ವರ್ಷಗಳ ಕಾಲ ಸಮಾಜ ಕಲ್ಯಾಣ ಸಚಿವರಾಗಿ ನಮಗೆ ಅದ್ಭುತವಾಗಿರ್ತಕ್ಕಂಥ ದೇಶಕ್ಕೆ ಕೊಡುಗೆಗಳನ್ನು ಕೊಡ್ತಾರೆ. ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಕಲಚೇತನರಿಗೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜಗತ್ತಿನ ದೊಡ್ಡದಾಗಿರ್ತಕ್ಕಂಥ ಬಿರುದನ್ನು ಪಡಿತಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿ 4 ಬಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಂಸದೀಯ ಮಂಡಳಿಯ ಸದಸ್ಯರಾಗಿ ಚುನಾವಣಾ ಮಂಡಳಿಯ ಸದಸ್ಯರಾಗಿ ಅದಕ್ಕಿಂತ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಪ್ರಭಾರಿಗಳಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಬೆಳೆಯುವುದಕ್ಕೆ ಬಹಳ ಪ್ರೇರಣಾ ಶಕ್ತಿ ಯಾರು ಅಂತ ಹೇಳಿದ್ರೆ ಅದು ಗೆಹ್ಲೋಟ್ ಅವರು. ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೆ ಪ್ರೇರಣಾದಾಯಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಭಾರಿಯಾಗಿ ಕಾರ್ಯವನ್ನು ಮಾಡಿದ್ದಾರೆ. 2021ರಿಂದ ಈ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಜವಾಬ್ದಾರಿಯನ್ನು ಹೊತ್ಕೊಂಡ ಮೇಲೆ ಈ ರಾಜ್ಯದ ಪೂರ್ಣವಾಗಿರ್ತಕ್ಕಂಥ ಪ್ರಗತಿಗೆ ಸಹಕಾರಗಳನ್ನು ನೀಡಿ ಇವತ್ತು ಈ ರಾಜ್ಯದ ಒಬ್ಬ ಶ್ರೇಷ್ಠರಾಗಿರ್ತಕ್ಕಂಥ ಘನತೆವೆತ್ತ ಸರ್ಕಾರದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ, ಅಭಿನಂದನಾಪೂರ್ವಕವಾಗಿ ಸ್ವಾಗತಿಸ್ತೇನೆ. ತಮ್ಮ ಈ ಕಾರ್ಯಕ್ರಮದ ದಿವ್ಯ ಸಂದೇಶವನ್ನು ಕೊಡಬೇಕು, ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನಗಳನ್ನು ನೀಡಬೇಕು ಅಂತ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳವರಲ್ಲಿ ವಿನಂತಿಯನ್ನು ಮಾಡಿದೆವು, ಪ್ರಾರ್ಥನೆಯನ್ನು ಮಾಡಿದೆವು. ರಾಘವೇಶ್ವರ ಸ್ವಾಮಿಗಳು ಈ ಮಂದಿರಕ್ಕೂ ಬಹಳ ಅಪೂರ್ವವಾಗಿರ್ತಕ್ಕಂಥ ಸಂಬಂಧಗಳಿದ್ದಾವೆ. ಹಿಂದೆ ಆಂಜನೇಯನ ಪ್ರತಿಷ್ಠೆ ಆಗತಕ್ಕಂಥ ಸಂದರ್ಭದಲ್ಲಿ ಪೂರ್ಣವಾಗಿ ಸ್ವಾಮಿಗಳೇ ಇದ್ದು ಬಂದು ಮಾರ್ಗದರ್ಶನಗಳನ್ನು ಮಾಡಿ 3 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಪೂರ್ಣ ಮಾರ್ಗದರ್ಶನ ನೀಡಿದವರು ಪರಮ ಪೂಜ್ಯ ಶ್ರೀಗಳು. ಇವತ್ತು ಮತ್ತೊಮ್ಮೆ ಈ ಬ್ರಹ್ಮಕಲಶ ಸಂದರ್ಭದಲ್ಲಿ ಇರಬೇಕು ಅಂತ ಕೇಳಿದಾಗ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಭಾರತಿ ಸ್ವಾಮಿಗಳವರು, ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರಾಪುರ ಮಠ ಹೊಸನಗರ 36ನೇ ಪೀಠಾಧಿಪತಿಗಳು, ಪ್ರಭು ಶ್ರೀರಾಮಚಂದ್ರನ ನಿತ್ಯ ಆರಾಧಕರು, ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ನಿತ್ಯೋಪಾಸಕರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿಗಳು ಈ ದೇಶದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಜಾಗೃತಿಯನ್ನು ಮೂಡಿಸು. ಗಾವೋ ವಿಶ್ವಸ್ಯ ಮಾತರಹ ಅಂತ, ಗೋ ನಮ್ಮೆಲ್ಲರ ತಾಯಿ ಅನ್ನುವಂಥ ಸಂಕಲ್ಪವನ್ನು ಹೊತ್ತು ಇಡೀ ದೇಶದಲ್ಲಿ ಜನಜಾಗೃತಿಯನ್ನು ಮಾಡಿ ಗೋ ರಥಯಾತ್ರೆಯನ್ನು ಮಾಡಿದ ಪ್ರಥಮ ಸ್ವಾಮಿಗಳು ಯಾರು ಅಂತ ಕೇಳಿದ್ರೆ ಅದು ರಾಘವೇಶ್ವರ ಸ್ವಾಮಿಗಳು. ಇವತ್ತು ಎಲ್ಲರ ಮನೆಗಳಲ್ಲಿ ಗೋವಿನ ಆರಾಧನೆಗಳು ನಡೀತಾ ಇದ್ದಾರೆ, ಎಲ್ಲರ ಮನಗಳಲ್ಲಿ ಗೋ ಭಕ್ತಿ ಜಾಗೃತಿ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗೋ ಯಾತ್ರೆಯನ್ನು ಮಾಡುವುದರ ಮುಖಾಂತರ
ಒಂದು ಗೋ ಮಹಾ ಸಮ್ಮೇಳನವನ್ನು ಮಾಡೋದ್ರ ಮುಖಾಂತರ ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ಪಶು ಸಮ್ಮೇಳನ ಮಾಡಿರ್ತಕ್ಕಂಥ ಕೀರ್ತಿ ಅದು ರಾಮಚಂದ್ರಾಪುರ ಮಠಕ್ಕೆ ಸಲ್ಲುತ್ತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಗೋ ಭಕ್ತಿಯ ಜೊತೆಗೆ ರಾಮಭಕ್ತಿ ಮತ್ತು ರಾಷ್ಟ್ರಭಕ್ತಿಯ ಜಾಗೃತಿ ಮಾಡಿ, ರಾಮಕಥೆಯ ಮುಖಾಂತರ ಜನರನ್ನು ರಾಮಭಕ್ತನೊಟ್ಟಿಗೆ ರಾಷ್ಟ್ರಭಕ್ತಿಯ ಜಾಗೃತಿ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳು ಇವತ್ತು ವಿಶಿಷ್ಟವಾಗಿರ್ತಕ್ಕಂಥ ರಾಷ್ಟ್ರಭಕ್ತಿಯ ಜಾಗೃತಿಯನ್ನು ಸಮಾಜ ಮತ್ತು ದೇಶ, ಅದಕ್ಕಿಂತ ಹೆಚ್ಚು ಹಿಂದೂ ಸಮಾಜದ ಜಾಗೃತಿಗೋಸ್ಕರ ದುಡಿದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಂಥ ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ನಶಿಸಿ ಹೋಗಿರ್ತಕ್ಕಂಥ ಸಂಸ್ಕೃತಿಯನ್ನು ಉಳಿಸಬೇಕು. ಯಾವ ರೀತಿ ನಳಂದ ವಿಶ್ವವಿದ್ಯಾನಿಲಯ ಇತ್ತ ಮತ್ತು ಆ ವಿಶ್ವವಿದ್ಯಾನಿಲಯಗಳನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅನ್ನತಕ್ಕಂಥ ಹಿರಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಪೀಠವನ್ನು ರಚನೆ ಮಾಡೋದ್ರ ಮುಖಾಂತರ, ಒಂದು ವಿಶ್ವವಿದ್ಯಾನಿಲಯವನ್ನು ತೆರೆಯುವುದರ ಮುಖಾಂತರ ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಶಿಕ್ಷಣದಲ್ಲಿ ಜಾರಿ ತರತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ರಾಘವೇಶ್ವರ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ತನ್ನ ಶಿಕ್ಷಣದ ನಂತರ ಈ ರಾಷ್ಟ್ರ ಕಾರ್ಯವನ್ನು ಮಾಡಬೇಕು, ದೇಶಕ್ಕೋಸ್ಕರ ಸೇವೆಯನ್ನು ಮಾಡಬೇಕು, ದೇಶ ತಾಯಿ ಭಾರತೀಯ ಆರಾಧನೆಯನ್ನು ಮಾಡಬೇಕು. ವಿದ್ಯಾಭ್ಯಾಸದ ಜೊತೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಬೆಳೆಸ್ತಾ ವಿದ್ಯಾರ್ಥಿ ದೆಸೆಯಿಂದಲೇ ರಾಷ್ಟ್ರಭಕ್ತಿಯ ಜೊತೆಗೆ ಶಿಕ್ಷಣದ ಮೇಲೆ ಒಂದು ಗುರಿಯನ್ನು ಹೊತ್ತು ಶಿಕ್ಷಣದ ನಂತರ ಸೇನೆಗೆ ಸೇರಿ ಈ ದೇಶದ ಒಬ್ಬ ಸೈನ್ಯಾಧಿಕಾರಿಯಾಗಿ ಕಾರ್ಯವನ್ನು ಮಾಡಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯದಲ್ಲಿ ತನ್ನ ಯೌವನವನ್ನು ಅರ್ಪಿಸಿ ನಿವೃತ್ತಿ ಆದಮೇಲೂ ತಾನು ಈ ರಾಷ್ಟ್ರಕ್ಕೋಸ್ಕರ ಬದುಕಬೇಕು ಅನ್ನತಕ್ಕಂಥ ಚಿಂತನೆಯಿಂದ ನಿವೃತ್ತಿ ಆದಮೇಲೂ ಸಾಮಾಜಿಕ ಕಾರ್ಯ, ಧಾರ್ಮಿಕ ಕಾರ್ಯ ಮತ್ತು ರಾಜಕೀಯ ಕಾರ್ಯದಲ್ಲಿ ಬೆಳೆದು ಇವತ್ತು ಈ ಜಿಲ್ಲೆಯ ಒಬ್ಬ ಅತ್ಯುತ್ತಮ ಸಂಸದರಾಗಿ ಇರ್ತಕ್ಕಂತಹ ಮತ್ತು ಕ್ರಿಯಾಶೀಲ ಚಟುವಟಿಕೆಯ ನಿರಂತರವಾಗಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ವೇದಿಕೆಯಲ್ಲಿ ಇಲ್ಲಿಯ ಪ್ರತಿಷ್ಠಾನದ ಅಧ್ಯಕ್ಷರು ಇಲ್ಲ ಹಿರಿಯರಾಗಿರ್ತಕ್ಕಂಥ ಅಚ್ಯುತ್ ಮಡಿತಾ ಇದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ 10 ಗಣ್ಯರಿದ್ದಾರೆ. ವಿಶೇಷವಾಗಿ ಹಿರಿಯರಾಗಿರ್ತಕ್ಕಂಥ ಶಂಭಟ್ರಿದ್ದಾರೆ, ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಇದ್ದಾರೆ, 10 ಗಣ್ಯರಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ, ಎಲ್ಲ ಕಾರ್ಯಕರ್ತ ಬಂಧುಗಳು ಇದ್ದಾರೆ, ಅವರೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಈ ಸ್ವಾಗತ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು. ಈ ಸಂಭ್ರಮದ ಕಾರ್ಯಕ್ರಮದ ಹಿಂದಿನ ಶಕ್ತಿ ತಮಗೆ ಅಭಿವಂದನೆ ಸ್ವಾಗತವನ್ನು ಬಯಸ್ತಾ, ವೇದಿಕೆಯಲ್ಲಿರುವಂಥ ಗೌರವಾನ್ವಿತರನ್ನು ಗೌರವಿಸುವಂಥ ಈ ಸಂದರ್ಭದಲ್ಲಿ ನಾನು ಪರಮ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇಂದಿನ ವಿಶೇಷ ಅತಿಥಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿರುವಂಥ ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧರ್ಮಶ್ರೀ ಪ್ರತಿಷ್ಠಾನದ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹನುಮಗಿರಿ ಮಾನ್ಯ ಅಚ್ಯುತ ಮುಡಿತಾಯ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ಇಂದಿನ ದಿವ್ಯ ಸಾನ್ನಿಧ್ಯ ಉಪಸ್ಥಿತಿ ಇರುವಂಥ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳಿಗೆ ಫಲಪುಷ್ಪದ ಗೌರವಾರ್ಪಣೆಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತ ಬಂಧುಗಳ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಭಕ್ತಿಯಾಧಾರದ ಗೌರವಾರ್ಪಣೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ನಿಕಟಪೂರ್ವ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಗೌರವಾಧಾರದಿಂದ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗೌರವವನ್ನು ಸ್ವೀಕಾರ ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಮಾನ್ಯ ರಾಜ್ಯಪಾಲರಿಗೆ, ಮಾನ್ಯ ಸಂಸದರಿಗೆ ವಿಶೇಷವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತಾ ಧರ್ಮ ಸಂದೇಶದ ಈ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹನುಮಗಿರಿಯ ಬ್ರಹ್ಮಕಲಶ ನಿನ್ನೆಯಿಂದ ಪ್ರಾರಂಭಗೊಂಡು ಏಪ್ರಿಲ್ 12ರವರೆಗೆ ನಡೀತಾ ಇದೆ. 2ನೇ ದಿನದ ಈ ಧರ್ಮ ಸಂದೇಶದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ
ಉಪಸ್ಥಿತಿ ಇರುವಂತ ಪರಮ ಪೂಜ್ಯ ಸ್ವಾಮೀಜಿಗಳು ತಾವು ಧರ್ಮ ಸಂದೇಶದ ನುಡಿಗಳನ್ನು ದಯಪಾಲಿಸಬೇಕು ಅಂತೇಳಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. हरे राम। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परम ब्रह्म तस्मै श्री गुरवे नमः। आपदाम् अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। अंजनानंदनं वीरं जानकी शोकनाशनं कपीशं अक्षहंतारं वंदे लंका भयंकरं। ಹನುಮಗಿರಿಯಲ್ಲಿ ನೆಲೆಗೊಂಡ ರಾಮ ಹನುಮರ ಅದ್ವೈತಕ್ಕೆ ಶರಣಾಗಿ ಈ ಒಂದು ಅದ್ಭುತವಾದ ಕಾರ್ಯ ಮತ್ತು ಕಾರ್ಯಕ್ರಮದ ಒಂದು ಮಂಗಲ ಸನ್ನಿವೇಶದಲ್ಲಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸಿದ್ದೇವೆ. ಮೊದಲನೇದಾಗಿ ಮನಸ್ಸಿಗೆ ಅತೀವ ಮುದ, ಯಾಕೆಂದರೆ ನಾವೆಲ್ಲ ಕುಳಿತಿರುವುದು ಭಾರತ ಮಾತೆಯ ಮಡಿಲಲ್ಲಿ, ರಾಮನ ಮರ್ಯಾದಾ ಪುರುಷೋತ್ತಮನ ಚರಣ ಛಾಯೆಯಲ್ಲಿ, ಪಂಚಮುಖಿ ಹನುಮಂತನ ಕೃಪಾ ದೃಷ್ಟಿಯಲ್ಲಿ, ಜೊತೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವೊಂದರ ಮಂಗಲ ಮುಹೂರ್ತದಲ್ಲಿ ಈ ಎಲ್ಲ ಕಾರಣಗಳಿಗೆ ಮನಸ್ಸಿಗೆ ಎಲ್ಲಿರದ ಸಮಾಧಾನ ಮತ್ತು ಶಾಂತಿ. माननीय राज्यपाल महोदय, देवभक्ति और देशभक्ति दोनों तत्व अगर एक साथ हम देखना चाहेंगे तो आपको हनुमगिरी ही पधारना होगा। यहाँ विश्व में सबसे ऊंची भगवान राम की कृष्णशिला मूर्ति है और अत्यपूर्व हनुमान जी की पंचमुखी मूर्ति, हनुमान जी में वराह जी, नरसिंह जी और गरुड़ जी और हयग्रीव जी चारों देवता समाविष्ट है। ऐसे अत्यपूर्व विशिष्ट हनुमान जी दोनों सर्वश्रेष्ठ स्वामी और सर्वश्रेष्ठ सेवक दोनों का सन्निधान यहाँ समाहित है। और भारत माता का परिपूर्ण मंदिर है यहाँ, जो अन्यथा दुर्लभ है। ऐसा परिपूर्ण मंदिर है जो देशभक्ति का प्रतीक है। देश के लिए जिन्होंने आत्मार्पण किया, ऐसे योद्धाओं का स्मारक चिन्ह, स्मृति चिन्ह यहाँ प्रत्यक्ष है। देवभक्ति और देशभक्ति, ये भारत ऐसा है, देश ही ईश्वर है। देश क्या होता है? मिट्टी, जल, पत्थर, पेड़ पौधे। यहाँ के धरती ईश्वर है, उदाहरण हिमालय है। यहाँ के जल ईश्वर है, उदाहरण गंगा माँ है। यहाँ के पेड़ पौधे ईश्वर है, उदाहरण अश्वत्थ है, तुलसी है। यहाँ के जानवर भी ईश्वर के समान है, उदाहरण गौमाता है। यहाँ के पत्थर ईश्वर है, उदाहरण शालिग्राम है, शिवलिंग है। तो देश ही ईश्वर है। ये ऐसा इस देश में कहीं कहीं देवता स्थान मिलते हैं और कहीं कहीं देशभक्ति का स्थान भी मिलते हैं। दोनों एकत्रित है। ऐसा स्थान पूरा भारत में हम मानते हैं हनुमगिरी है, जहाँ दोनों देवभक्ति और देशभक्ति दोनों यहाँ प्रत्यक्ष है।
ऐसा वाला अद्भुत स्थान है ये। और देवभक्ति का जागरण संतों से, देशभक्ति का जागरण संघ से। यहाँ संघ की प्रेरणा है और संघ से प्रेरित हजारों हजार कार्यकर्ता दिन रात यहाँ काम किए हैं, उनका श्रम है यहाँ। तो संघ की प्रेरणा है यहाँ और संतों का आशीर्वाद भी है। तो इसलिए संघ और संत दोनों का समावेश अगर आप कहीं देखना चाहोगे, यहाँ इस हनुमगिरी में संघ शक्ति और संत शक्ति दोनों का साक्षात्कार है, दोनों का प्रकट रूप यहाँ है। यह कार्य है और भी कार्य है, जैसे यहाँ संजीवनी वन है, अमूल्य जड़ी बूटियों का एक वन है, और गौशाला है, कपिलाश्रम गौशाला है, और शिल्प रामायण, शिल्प रूप में राम जी की कथा और हनुमान जी की कथा दोनों शिल्प रूप में एक उद्यानवन के रूप में यहाँ प्रत्यक्ष है। ऐसे एक अद्भुत कार्य वाला क्षेत्र में राम जी और हनुमान जी का अष्टबंध और ब्रह्म कलश पुनः प्रतिष्ठापना तो पहले ही हो चुके हैं। परंपरा ऐसी है 12 साल में एक बार पुनः प्रतिष्ठापना होती है। तो पुनः प्रतिष्ठापना और ब्रह्म कलश दोनों राम जी और हनुमान जी दोनों का अब यहाँ संपन्न हो रहा है। इस समय यहाँ कोटि राम तारक महायाग आपकी आंखों के सामने सैकड़ों विद्वान है जो राम जी का जाप कर रहे हैं। आज कल यहाँ महायाग कंची शंकराचार्य जी के सामने संपन्न होने वाला है। और इतना बड़ा काम के लिए धन का संग्रह नहीं होता, बस नारियल, दो नारियल, एक व्यक्ति के लिए 2 नारियल, ऐसे लाखों लाख नारियल जो समर्पण हुआ है। वो नारिकेल महायाग, लक्षाधिक नारिकेल महायाग संपन्न हो रहा है। सबसे विशिष्ट यह है, अयोध्या से निकली हुई राम ज्योति अंजनाद्रि होकर वहाँ हनुमान जी की ज्योति से मिलकर दोनों ज्योति अद्वैत होके यहाँ तक यात्रा संपन्न करके यहाँ 60 ग्राम में भ्रमण करके 108 श्रद्धा केंद्रों में उपस्थिति देकर यहाँ हम सबके सामने राम जी की दिव्य ज्योति, राम हनुमान अद्वैत दिव्य ज्योति, उत्तर के भगवान राम और दक्षिण के हनुमान जी दोनों का अद्वैत यहाँ हनुमगिरी में है। ये पूरा भारत है, क्योंकि हनुमान जी का जो पूर्वज है, केसरी जी हो, अंजना जी हो, केसरी जी मेरु पर्वत में राज्य करते थे, ऐसा वाल्मीकि रामायण का उल्लेख है। मेरु पर्वत में राज्य करते थे। मेरु पर्वत तो भारतवर्ष का सबसे उत्तर दिशा में, उत्तर के कोने में है, हिमालय से भी उत्तर है मेरु पर्वत। तो वहाँ वो राज्य करते थे। दक्षिण में आकर के हनुमान जी का जन्म हुआ, उत्तर के राम जी के इनका समायोग हुआ। ये रामायण जो है वो भारत दर्शन है। उत्तर के भगवान राम दक्षिण की ओर यात्रा करते हैं और दक्षिण के हनुमान जी उत्तर के राम जी के चरणों में अपने आप को समर्पित करते हैं। रामायण ही एक भारत माता का एक विश्वरूप दर्शन हम मानते हैं। तो प्रत्येक रूप में ये राम ज्योति और हनुमान जी की ज्योति के अद्वैत सर्वत्र भ्रमण करके यहाँ आकर के ये हनुमान जी और राम जी के दिव्य सन्निधान में कल अद्वैत हो गए हैं। ऐसे एक अद्भुत समावेश में हम सब यहाँ उपस्थित हैं। माननीय राज्यपाल महोदय जी, आपके बारे में हम सुन रहे थे, नलिन कुमार जी कटील के द्वारा सुन रहे थे। आपका जन्म हुआ मध्य प्रदेश में, आपका जन्मस्थान है मध्य प्रदेश। आप ठीक बीच में है, उस तरफ राम जी है, इस तरफ हनुमान जी है, ठीक बीच में आपका जन्म हुआ। आप दोनों को जोड़ने के सेतु के जैसे हैं आप, हम ऐसे मानते हैं। इसलिए आपके द्वारा, आपके उपस्थिति में जो कार्यक्रम हो रहा है ये बहुत ही महत्वपूर्ण है, बहुत ही अर्थपूर्ण है, ऐसे हमारे एक संभावना है। माननीय राज्यपाल महोदय, आप एक विशिष्ट संविधानिक पद में हैं, इसलिए आप माननीय हैं। बस केवल इसलिए नहीं, आप एक देशभक्त हैं। आप जन्म से लेकर के हमेशा देशभक्ति के कामों में, भारत माँ के जो भक्त हैं, जो असली भारतीय है, उनके साथ आप थे जीवन भर। इसलिए आपको हम विशेष रूप में
सम्मानित करना चाहेंगे। आपको विशेष रूप में हृदय से हम सम्मान देना चाहेंगे। बहुत अच्छा लगा। आपकी जो उपस्थिति है बहुत ही अर्थपूर्ण है। और ये कार्यक्रम और कार्य तो शाश्वत है। कार्यक्रम एक बार होता है, जैसे बारिश वैसे कार्यक्रम, और जैसे नदी बहती है वैसा कार्य, दोनों अपूर्व है। यहाँ हनुमगिरी में कार्य भी अपूर्व है और ये कार्यक्रम भी अत्यपूर्व है। इसलिए यहाँ जो उपस्थिति है हमारे, आज हम अपने आप को बहुत ही एक अच्छा लगता है, हृदय को बहुत ही अच्छा लगता है। और अंत में एक बात हम कहना चाहेंगे, एक देशभक्त में हृदय के जो प्रेरणा जगी उसका फल है एक क्षेत्र हनुमगिरी। बस एक देशभक्त के हृदय में जो प्रेरणा जगी, और करोड़ों करोड़ देशभक्त हैं इस देश में, और उनके हृदय में भी अगर ऐसी ही प्रेरणा जगेगी तो देश क्या होगा? भारत होकर रहेगा, और भारत वास्तव में विश्वगुरु बनेगा। तो वो दिवस हम सबको उस दिवस की साक्षी बनने का भाग्य और योग हम सबको मिले, ऐसी प्रार्थना राम जी और हनुमान जी के सन्निधान में कर अपनी वाणी को विराम देते हैं। हरे राम। ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಈ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಧರ್ಮ ಸಂದೇಶದ ಈ ಸಂದರ್ಭದಲ್ಲಿ ಬಂದಿರುವಂಥ ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ಕೂಡ ಶ್ರೀರಾಮನ ನಿತ್ಯ ಆರಾಧಕರು, ಪರಮ ಭಕ್ತರು. ಬಹಳ ವಿಶೇಷವಾಗಿ ಅವರ ಈ ಧರ್ಮ ಸಂದೇಶ ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ತುಂಬಿದೆ ಅಂತೇಳಿ ಭಾವಿಸ್ತಾ, ತಮ್ಮ ಈ ಧರ್ಮ ಸಂದೇಶದ ಈ ನುಡಿಗಳಿಗಾಗಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು, ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಹನುಮಗಿರಿಯ ಈ ಬ್ರಹ್ಮಕಲಶ ಕೇವಲ ಧಾರ್ಮಿಕವಾಗಿ ಮಾತ್ರ ಸಂಯೋಜನೆಗೊಳ್ಳದೆ ಸಮಾಜ ಸೇವೆಯೊಂದಿಗೆ ವಿಶ್ವ ಕಲ್ಯಾಣ, ದೇಶದ ಸುಭಿಕ್ಷೆಯ ಉದ್ದೇಶದೊಂದಿಗೆ ಆಯೋಜಿಸಲಾಗಿದೆ. ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತೆರಳುತ್ತಾ ಇದ್ದಾರೆ. ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರು, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿಯವರು, ಹಲವಾರು ಗಣ್ಯರು, ಟಿ ಶಾಂಭಟ್ ಅವರು, ಅನೇಕ ಗಣ್ಯರು, ವಿವಿಧ ಕ್ಷೇತ್ರದ ಗಣ್ಯಮಾನ್ಯರಿದ್ದಾರೆ. ತಮ್ಮೆಲ್ಲರ ಇರುವಿಕೆಯನ್ನು ಅತ್ಯಂತ ಗೌರವಾಧಾರದಿಂದ ಈ ಸಂದರ್ಭದಲ್ಲಿ ಗುರುತಿಸಿ ಆಧರಿಸಿದ ಕಾರ್ಯಕ್ರಮವನ್ನು ಮುಂದುವರಿಸುವ ತಮ್ಮೆಲ್ಲರ ಅನುಮತಿಯನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಈ ಕಾರ್ಯಕ್ರಮದ ಘನತೆ ಗೌರವವನ್ನು ಹೆಚ್ಚಿಸಿದೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾಗಿರುವಂಥ ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಕ್ಷೇತ್ರಕ್ಕೆ ಆಗಮಿಸಿ ಗೋಪುರವನ್ನು, ವಿಶೇಷವಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಧರ್ಮ ಸಂದೇಶದ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇದ್ದಾರೆ. ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವರ ಮಾತುಗಳಿಗೆ ಕಿವಿಯಾಗುವಂಥ ಈ ಸಂದರ್ಭ, ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ, ತಾವು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಗೌರವ, ಆದರ, ಪ್ರೀತಿಯಿಂದ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. श्री कोदंडराम पंचमुखी आंजनेय क्षेत्र हनुमानगिरी मंदिर के गोपुरा एवं मंडपम के लोकार्पण एवं ब्रह्म कलशोत्सव समारोह में उपस्थित श्री रामचंद्रपुरा मठ के परम पूज्य श्री राघवेश्वर भारती स्वामी जी, माननीय सांसद कैप्टन ब्रजेश चोटा जी, सुप्रीम कोर्ट के एडिशनल सॉलिसिटर जनरल आदरणीय श्री के.एम. नटराज जी, पूर्व सांसद आदरणीय श्री नलिन कुमार कटील जी, धर्मश्री प्रतिष्ठान के मैनेजिंग ट्रस्टी आदरणीय श्री अच्युता मुदेथया जी, कर्नाटक मानव अधिकार आयोग के चेयरपर्सन आदरणीय डॉक्टर
टी श्याम भट्ट जी, धर्मश्री प्रतिष्ठान ट्रस्ट के समस्त सदस्यगण, ब्रह्म कलशोत्सव समिति के समस्त सदस्यगण, स्वागत समिति के समस्त सदस्यगण, धर्म प्रेमी भाइयों बहनों एवं मीडिया के महानुभाव ಎಲ್ಲರಿಗೂ नमस्कार। ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ। आज इस समारोह में मुझे आप सभी के बीच आकर संत जनों और आप सबके दर्शन करने का और शुभाशीष और मंगल कामनाएं प्राप्त करने का सौभाग्य मिला। इसके लिए मैं आप सबके प्रति आभार व्यक्त करता हूं। विशेषकर आदरणीय श्री के.एम. नटराज जी के प्रति भी आभार व्यक्त करता हूं। उनके निर्देश पर मुझे यहाँ आने की प्रेरणा मिली और मैं आप सबके बीच में आया। यह सुप्रसिद्ध क्षेत्र धार्मिक स्थल के साथ साथ श्रद्धालुओं के लिए आध्यात्मिक शांति और प्रेरणा का स्रोत है और समुदाय के लिए सांस्कृतिक एवं सामाजिक प्रेरणा का केंद्र भी है। ऐसा माना जाता है कि त्रेता युग में जब हनुमान जी संजीवनी पर्वत लेकर जा रहे थे तब पर्वत का एक भाग यहाँ गिर गया था। वही स्थान आज हनुमागिरी के नाम से प्रसिद्ध है। हनुमागिरी प्रभु श्री राम और हनुमान जी के अद्वितीय बंधन का प्रतीक है। इसे कर्नाटक में दक्षिण अयोध्या भी माना जाता है। यह पावन भूमि प्रभु श्री राम के आदर्शों और हनुमान जी की अखंड भक्ति का प्रतीक भी है। आज का दिन आध्यात्मिक इतिहास का स्वर्णिम अध्याय बन रहा है। आज श्री कोदंडरामा पंचमुखी आंजनेय क्षेत्र हनुमानगिरी मंदिर के पावन प्रांगण में गोपुरा एवं मंडपम का लोकार्पण और ब्रह्म कलशोत्सव का भव्य आयोजन हमारी सनातन आस्था, संस्कृति और आध्यात्मिक परंपरा का जीवंत उत्सव है। यह उत्सव इस तीर्थ क्षेत्र की गरिमा को और अधिक ऊंचाई प्रदान कर रहा है। गोपुरा एवं मंडपम स्थापत्य संरचना के साथ साथ श्रद्धा, भक्ति, परंपरा और सांस्कृतिक चेतना का सजीव प्रतीक है। यह ऊंचा गोपुरा हमें स्मरण कराता है कि जीवन में आध्यात्मिक ऊंचाइयों को प्राप्त करने के सिवाय समर्पण, अनुशासन और सेवा का मार्ग अपनाना आवश्यक है। पावन विधि और वेद घोष के साथ संपन्न ब्रह्म कलशोत्सव इस क्षेत्र को नवीन आध्यात्मिक ऊर्जा से सिंचित कर रहा है और यह अनुष्ठान समाज में नैतिक मूल्यों, एकता तथा सद्भाव के पुनर्संस्कार का भी संदेश दे रहा है। मंदिर भारतीय संस्कृति और आस्था का प्रमुख केंद्र है। ये मंदिर पूजा अर्चना के स्थान के साथ साथ आध्यात्मिक शांति और सकारात्मक ऊर्जा का स्रोत तथा समाज को दिशा देने वाले संस्कारों को संजोने वाले और पीढ़ियों को जोड़ने वाले केंद्र भी है। यह हमें सत्य, धर्म, सेवा और समर्पण का मार्ग दिखाते हैं तथा जीवन को सही दिशा देने की प्रेरणा प्रदान करते हैं। जब हम किसी मंदिर के गोपुर को देखते हैं तो वह एक ऊंची संरचना नहीं होती, बल्कि वह हमारे विश्वास की ऊंचाई, हमारी श्रद्धा की गहराई और हमारी संस्कृति की परम निरंतरता का प्रतीक होती है। आंजनेय शक्ति, भक्ति और सेवा को के अद्वितीय प्रतीक है। पंचमुखी आंजनेय का स्वरूप हमें यह दिखाता है कि जीवन में हमें साहस, विवेक, निष्ठा और समर्पण के साथ आगे बढ़ना चाहिए। गोस्वामी तुलसीदास जी ने रामचरितमानस में कहा है, राम काज कीने बिनु मोहि कहाँ विश्राम। यह पंक्ति हमें स्मरण कराती है कि सेवा, कर्तव्य और समर्पण ही जीवन का सच्चा मार्ग है। श्री राम के प्रति
उनकी अटूट भक्ति हमें यह संदेश देती है कि सच्ची सफलता सेवा और समर्पण में निहित है। आज इस पवित्र भूमि पर श्री कोदंडरामा का स्मरण हमें मर्यादा, धर्म और आदर्श जीवन का मार्ग सिखाता है। मर्यादा पुरुषोत्तम प्रभु श्री राम जी का जीवन हमें यह प्रेरणा देता है कि कठिन से कठिन परिस्थितियों में भी सत्य, धर्म और मर्यादा का पालन ही सर्वोच्च कर्तव्य है। मुझे ये जानकर प्रसन्नता हो रही है कि इस उत्सव के अवसर पर रामनवमी के दिन अयोध्या से प्रज्वलित की गई ज्योति को विभिन्न राज्यों से होकर लाई गई और कर्नाटक में हनुमान जी के जन्म स्थल अंजनाद्रि से लाई गई है। मुझे अंजनाद्रि जाने का सौभाग्य प्राप्त हुआ है। मैंने खुद ने 575 सीढ़ियाँ चढ़ कर के अंजनाद्रि में भगवान के दर्शन किए हैं, उनके आशीर्वाद लिए हैं। ज्योति से मिलाकर इस ज्योति यात्रा को अनेक धार्मिक स्थलों तक पहुंचाया है। यह श्री राम हनुमान ज्योति यात्रा अद्वितीय ज्योति यात्रा है जो अयोध्या और अंजनाद्रि को एक सूत्र में जोड़ती है। भारतीय संस्कृति आदि अनंत है, जिसकी रक्षा अनादिकाल से हमारे साधु संत लगातार करते आ रहे हैं। साधु संतों, आचार्यों एवं मनुष्यों ने धर्म, संस्कृति और अध्यात्म की पताकों को विश्व पटल पर फहराया है। हमारी संस्कृति सदैव विश्व बंधुत्व, विश्व कल्याण और विश्व शांति और समता एवं समृद्धता की प्रेरणा देती है। आज विश्व के अनेक देश आध्यात्मिक और मानसिक कल्याण के लिए भारत की ओर देख रहे हैं। भारतीय संस्कृति प्रकृति को पूजनीय मानती है। नदी, पर्वत, वृक्ष और पशु पक्षी सभी जीवन चक्र के अंग हैं। यह दृष्टिकोण आज के पर्यावरणीय संकट के समाधान में अत्यंत प्रासंगिक है और सतत विकास के सिद्धांतों के अनुरूप है। मैं यहाँ उपस्थित सभी महानुभावों को इस पावन अवसर पर हार्दिक शुभकामनाएं देता हूँ और आप सभी से अनुरोध करता हूँ कि आप धर्म और संस्कृति को और अधिक मजबूत करें तथा संगठित होकर धर्म संस्कृति के संवर्धन एवं संरक्षण के साथ साथ परोपकारी कार्य करें। सर्वे भवन्तु सुखिनो, सर्वे सन्तु निरामया। इसी प्रार्थना के साथ यहाँ उपस्थित सभी संतों एवं महापुरुषों से आशीर्वाद की कामना करता हूँ और अपनी वाणी को विराम देता हूँ। धन्यवाद। जय हिंद, जय। ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.